ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ 8ನೇ ಅಧ್ಯಾಯವಾದ ಚುನಾವಣೆ ಮತ್ತು ಪ್ರಜಾಪ್ರಭುತ್ವ ಎಂಬ ಪಾಠ ಭಾಗವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ಎಂದರೇನು? ಪ್ರಜಾಪ್ರಭುತ್ವ ಎಂದರೆ ಜನರು ಅಥವಾ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ನಡೆಸಲ್ಪಡುವ ಸರ್ಕಾರಗಳನ್ನು ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ಎಂದು ಕರೀತೇವೆ. ಈ ಪ್ರಜಾಪ್ರಭುತ್ವ ರೀತಿಯಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಪ್ರಜೆಗಳಿಗೆ ಬೇಕಾಗಿ ಆಡಳಿತ ಮಾಡಲಿಕ್ಕೋಸ್ಕರ ಜನಪ್ರತಿನಿಧಿಗಳನ್ನು ಪ್ರಜೆಗಳೇ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ. ಅಂದರೆ ಚುನಾವಣೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತುಂಬಾ ಹತ್ತಿರದ ಸಂಬಂಧವಿದೆ ಅಂತೇಳಿ ಇದರಿಂದ ತಿಳಿದುಕೊಳ್ಬಹುದು. ಚುನಾವಣೆ ಇಲ್ಲದೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನುವುದು ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿರುವಂತಹ ಒಂದು ವ್ಯವಸ್ಥೆಯಾಗಿದೆ ಚುನಾವಣೆ ಎನ್ನುವುದು. ಚುನಾವಣಾ ಪ್ರಕ್ರಿಯೆಗಳನ್ನೆಲ್ಲ ನೀವು ಗಮನಿಸಿರ್ಬೋದು. ನಾವು ಕೆಲವು ದಿನಗಳ ಮೊದಲು ಒಂದು ಚುನಾವಣೆಯನ್ನು ಎದುರಿಸಿದ್ದೆವು. ಕೆಲವು ದಿನಗಳ ಮೊದಲು ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಆಗಿದೆ. ಇನ್ನು ಕೆಲವು ದಿನಗಳಲ್ಲಿ ಅದರ ಫಲಿತಾಂಶ ಬರಬಹುದು. ಆಗ ಈ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ವಾರ್ತಾ ಮಾಧ್ಯಮಗಳಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ತುಂಬಾ ವರದಿಗಳನ್ನು ನೀವು ಕೇಳಿರಬಹುದು. ಆದ ಕಾರಣ ಪ್ರತ್ಯಕ್ಷವಾಗಿ ಅಲ್ಲದಿದ್ರೂ ಪರೋಕ್ಷವಾಗಿ ಚುನಾವಣೆಯ ಕೆಲವು ಹಂತಗಳ ಪರಿಚಯ ನಿಮ್ಗೆ ಇರಬಹುದು. ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವ ರಾಷ್ಟ್ರಗಳ ವಿಶೇಷತೆ ಅಂತೇಳಿ ಹೇಳ್ಬೋದು. ಈ ಚುನಾವಣೆ ಅನೇಕ ಹಂತಗಳ ಮೂಲಕ ಸಾಗ್ತದೆ. ಪಾಠಭಾಗದ ಆರಂಭದಲ್ಲಿಯೇ ನಮ್ಮ ದೇಶದ ಮೊದಲ ಮತದಾರ ಅಂತೇಳಿ ಗುರುತಿಸಲ್ಪಡುವಂತಹ ಶ್ಯಾಮ್ ಸರಣ್ ನೇಗಿ ಅವರ ಕುರಿತಾದಂತಹ ಒಂದು ಪತ್ರಿಕಾ ವರದಿ ಇದೆ. ಈ ಶ್ಯಾಮ್ ಸರಣ್ ನೇಗಿ ಎಂಬವರು ಹಿಮಾಚಲ ಪ್ರದೇಶದವರು. ಇವರ ಒಂದು ಪ್ರತ್ಯೇಕತೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಮೊದಲು ಮತದಾನ ಮಾಡಿದ ವ್ಯಕ್ತಿ ಇವರಾಗಿದ್ದಾರೆ. ನಮ್ಮ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದದ್ದು 1952ರಲ್ಲಿ. ಆದರೆ ನೇಗಿಯವರು 1951ರಲ್ಲಿ ಮತದಾನ ಮಾಡಿದ್ದಾರೆ. ಯಾಕೆಂದರೆ ಅವರು ಹಿಮಾಚಲ ಪ್ರದೇಶದಲ್ಲಿ ಜೀವಿಸುವವರ ಆದ ಕಾರಣ ಅಲ್ಲಿ ಸದಾ ಕಾಲವು ಹಿಮ ಬೀಳ್ತಿರ್ತದೆ. ಆದುದರಿಂದ 1952ರ ಸಾರ್ವತ್ರಿಕ ಚುನಾವಣಾ ದಿನಾಂಕಕ್ಕಿಂತ 6 ತಿಂಗಳ ಮೊದಲೇ ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆ ಮಾಡಿದ್ರು. ಆಗ ಮೊದಲು ಮತದಾನ ಮಾಡಿದ ವ್ಯಕ್ತಿಯಾಗಿದ್ದಾರೆ ಶ್ಯಾಮ್ ಸರಣ್ ನೇಗಿ. ಹಾಗೆ ಮೊತ್ತ ಮೊದಲ ಮತದಾನವನ್ನು ಮಾಡಿ ಶ್ಯಾಮ್ ಸರಣ್ ನೇಗಿ ಅವರು ಮತದಾರರಿಗೆ ನೀಡುವ ಒಂದು ಸಂದೇಶವಿದೆ. ಆ ಪತ್ರಿಕಾ ವಾರ್ತೆಯ ಕೊನೆಯಲ್ಲಿ ನಿಮಗೆ ಕಾಣಬಹುದು. ಅವರು ಹೇಳುವ ಪ್ರಕಾರ ನಾವು ಮತದಾನ ಮಾಡದಿರಬಾರದು, ಯಾಕೆಂದರೆ ಅದು ನಾವು ರಾಷ್ಟ್ರಕ್ಕಾಗಿ ನಿರ್ವಹಿಸಬೇಕಾದ ಕರ್ತವ್ಯವಾಗಿದೆ. ಆದ ಕಾರಣ ನೇಗಿಯವರ ಅಭಿಪ್ರಾಯದಂತೆ ಚುನಾವಣೆಯಲ್ಲಿ ಭಾಗವಹಿಸುವುದು ಅನ್ನೋದು ಪ್ರತಿಯೊಬ್ಬ ಪೌರನ ಕರ್ತವ್ಯವಾಗಿದೆ. ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನೋದು ತುಂಬಾ ಪ್ರಧಾನವಾದದ್ದು. ಚುನಾವಣೆ ಇಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ಅಸ್ತಿತ್ವದಲ್ಲಿ ಇರಲಾರದು. ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾಕೆ ಅಷ್ಟು ಪ್ರಧಾನವಾದದ್ದು, ಅದಕ್ಕೆ ಪ್ರಾಧಾನ್ಯವೇನು ಅಂತ ನಾವು ನೋಡುವ. ಚುನಾವಣೆಗಳ ಮೂಲಕ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿರುವಂತಹ ಜನರ ಅಭಿಲಾಷೆಗಳು ಪ್ರತಿಫಲಿಸಲ್ಪಡ್ತದೆ. ಅದೇ ರೀತಿ ಚುನಾವಣೆಗಳ ಮೂಲಕ ಜನರು ತಮಗೆ ಇಷ್ಟವಿರುವಂತಹ ಆಡಳಿತಾಧಿಕಾರಿಗಳನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು
ಪ್ರಭುಗಳಾದ್ರೂ ಕೂಡ ನೇರವಾಗಿ ಆಡಳಿತದಲ್ಲಿ ಭಾಗಿಯಾಗಲಿಕ್ಕೆ ಪ್ರಜೆಗಳಿಗೆ ಸಾಧ್ಯವಾಗುವುದಿಲ್ಲ. ಅಂತ ಒಂದು ಅವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮತ್ತು ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲಿರುವ ಒಂದು ಮಾರ್ಗವಾಗಿದೆ ಚುನಾವಣೆ ಅನ್ನುವುದು. ಅದೇ ರೀತಿ ಆಡಳಿತಾಧಿಕಾರಿಗಳು ಅಥವಾ ಚುನಾವಣೆಯ ಮೂಲಕ ಆಯ್ಕೆಯಾದವರು ಜನರ ಅಭಿಲಾಷೆಯನ್ನು ಅರಿತು ಕಾರ್ಯಪ್ರವೃತ್ತರಾಗಲು ಕೂಡ ಚುನಾವಣೆಯು ಸಹಕಾರಿಯಾಗುತ್ತದೆ. ಆದುದರಿಂದ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಗೆ ಅತ್ಯಂತ ಮಹತ್ವವಿದೆ. ಹಾಗೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಗಿರುವ ಪ್ರಾಧಾನ್ಯವನ್ನು ನೋಡಿದ್ದೇವೆ. ಇನ್ನು ಹೇಗೆಲ್ಲ ಯಾವೆಲ್ಲ ರೀತಿಯಲ್ಲಿ ಚುನಾವಣೆಗಳು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಡೆಯುತ್ತದೆ ಎಂದು ಪರಿಶೀಲಿಸೋಣ. ನಮಗೆ ಗೊತ್ತಿದೆ, ಇವತ್ತು ಜಗತ್ತಿನ ಬಹುತೇಕ ರಾಷ್ಟ್ರಗಳು ಕೂಡ ಪ್ರಜಾಪ್ರಭುತ್ವ ಆಡಳಿತ ರೀತಿಯನ್ನು ಸ್ವೀಕರಿಸಿದೆ. ಹಾಗೆ ಪ್ರಜಾಪ್ರಭುತ್ವ ಆಡಳಿತ ರೀತಿಯಲ್ಲಿ ಚುನಾವಣೆ ಅನ್ನುವುದು ಅದರ ಅವಿಭಾಜ್ಯ ಘಟಕ. ಆದರೆ ಎಲ್ಲಾ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಒಂದೇ ರೀತಿ ಚುನಾವಣೆಗಳು ನಡೆಯುವುದಿಲ್ಲ. ಕೆಲವು ರಾಷ್ಟ್ರಗಳು ಪ್ರತ್ಯಕ್ಷ ಚುನಾವಣಾ ರೀತಿಗಳನ್ನು ಸ್ವೀಕರಿಸಿದ್ರೆ ಮತ್ತೆ ಕೆಲವು ರಾಷ್ಟ್ರಗಳಲ್ಲಿ ಪರೋಕ್ಷವಾದ ಚುನಾವಣಾ ರೀತಿಗಳಿವೆ. ಏನು ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣಾ ರೀತಿಗಳು ಎಂದರೆ, ಪ್ರತ್ಯಕ್ಷ ಚುನಾವಣೆ ಎಂದರೆ ಜನರು ನೇರವಾಗಿ ಮತದಾನ ಮಾಡುವ ಮೂಲಕ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ವಿಧಾನ. ಏನು ಪ್ರತ್ಯಕ್ಷ ಚುನಾವಣೆ ಅಂತ ಹೇಳಿದ್ರೆ ಜನರು ನೇರವಾಗಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತ ವಿಧಾನ. ಹಾಗಿದ್ರೆ ಪರೋಕ್ಷ ಅಂದ್ರೆ ಜನರು ನೇರವಾಗಿ ಅಲ್ಲಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದಿಲ್ಲ. ಅದರ ಬದಲು ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಮತದಾನದ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತ ವ್ಯವಸ್ಥೆ. ಏನು ಪರೋಕ್ಷ ಮತದಾನ ಅಂತ ಹೇಳಿದ್ರೆ ಜನರಿಂದ ಆಯ್ಕೆಯಾದಂತ ಜನಪ್ರತಿನಿಧಿಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತ ವಿಧಾನವನ್ನು ಪರೋಕ್ಷ ವಿಧಾನ ಅಂತೇಳಿ ಕರಿತೇವೆ. ಹಾಗೆ ಎರಡು ರೀತಿಯ ಮತದಾನ ವ್ಯವಸ್ಥೆಗಳಿವೆ. ಒಂದು ಪ್ರತ್ಯಕ್ಷ ಮತದಾನ ವ್ಯವಸ್ಥೆ, ಮತ್ತೊಂದು ಪರೋಕ್ಷ ಮತದಾನ ವ್ಯವಸ್ಥೆ. ನಿಮ್ಮ ಪಾಠ ಪುಸ್ತಕದಲ್ಲಿ ಒಂದು ಚಾರ್ಟ್ ಇದೆ. ಅದರಲ್ಲಿ ಭಾರತದಲ್ಲಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ನೆಲೆಯಲ್ಲಿ ಭಾರತದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗಳು ಯಾವುದೆಲ್ಲ ಪ್ರಾತಿನಿಧ್ಯ ಸಂಸ್ಥೆಗಳಿಗೆ ನಡೆಯುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಭಾರತದಲ್ಲಿ ಎರಡು ರೀತಿಯ ಚುನಾವಣಾ ವಿಧಾನಗಳು ಕೂಡ ಉಪಯೋಗಿಸಲಾಗುತ್ತದೆ. ಅದರಲ್ಲಿ ಪ್ರತ್ಯಕ್ಷ ವಿಧಾನದ ಮೂಲಕ ಲೋಕಸಭೆ, ಅದೇ ರೀತಿ ಪ್ರಾಂತ್ಯಗಳ ಶಾಸನ ಸಭೆಗಳು, ಅದೇ ರೀತಿ ಸ್ಥಳೀಯ ಆಡಳಿತ ಸಂಸ್ಥೆಗಳ ಪ್ರತಿನಿಧಿಗಳು ಇವರನ್ನೆಲ್ಲ ಆಯ್ಕೆ ಮಾಡಲಾಗ್ತದೆ. ಲೋಕಸಭೆ, ಪ್ರಾಂತ್ಯಗಳಲ್ಲಿ ರಾಜ್ಯಗಳಲ್ಲಿರುವಂತಹ ವಿಧಾನಸಭೆ, ಅದೇ ರೀತಿ ಗ್ರಾಮ ಪಂಚಾಯತ್, ಬ್ಲಾಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯರುಗಳನ್ನು ಪ್ರತ್ಯಕ್ಷ ವಿಧಾನದ ಮೂಲಕ ಭಾರತದಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಪರೋಕ್ಷ ಚುನಾವಣೆಗೆ ಉದಾಹರಣೆ ಅಂತ ಹೇಳಿದ್ರೆ ಭಾರತದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸದಸ್ಯರನ್ನು ಪರೋಕ್ಷ ವಿಧಾನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಹಾಗಿದ್ರೆ ಎರಡು ರೀತಿಯ ಮತದಾನ ವ್ಯವಸ್ಥೆಗಳು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಒಂದು ಪ್ರತ್ಯಕ್ಷ ಮತದಾನ ವ್ಯವಸ್ಥೆ, ಮತ್ತೊಂದು ಪರೋಕ್ಷ ಮತದಾನದ ವ್ಯವಸ್ಥೆ. ನಿಮ್ಮ ಪಾಠ ಪುಸ್ತಕದಲ್ಲಿ 123ನೇ ಪೇಜಿನಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗೆ ಕೆಲವು ಉದಾಹರಣೆಗಳನ್ನು ಕಂಡುಕೊಂಡು ನೀವು ಪಟ್ಟಿಯನ್ನು ತುಂಬಿಸಬೇಕು. ಅದರಲ್ಲಿ ಒಂದೆರಡು ಉದಾಹರಣೆಗಳು ಕೊಟ್ಟಿದ್ದಾರೆ. ಪ್ರತ್ಯಕ್ಷ ಚುನಾವಣೆಗೆ ನಿಮ್ಮ ತರಗತಿಯ ಪ್ರತಿನಿಧಿ, ಕ್ಲಾಸ್ ಲೀಡರ್ ಅನ್ನು ಆಯ್ಕೆ ಮಾಡುವಂಥದ್ದು, ನೇರವಾಗಿ ನಾವು ಮತದಾನ ಮಾಡಿ ಆಯ್ಕೆ ಮಾಡ್ತೇವೆ. ಅದೇ ರೀತಿ ಪಂಚಾಯತ್ ಸದಸ್ಯರನ್ನು ಬೇರೆ ಯಾರೆಲ್ಲ ಪ್ರತ್ಯಕ್ಷ ವಿಧಾನದ ಮೂಲಕ ಆಯ್ಕೆ ಆಗ್ತಾರೆ ಅಂತ ನೀವು ಅಲ್ಲಿ ತುಂಬಿಸಬೇಕು. ಪರೋಕ್ಷ ಚುನಾವಣೆಯ ಮೂಲಕ ನಾವು ಶಾಲಾ ಚೇರ್ಮನ್, SPL ಅವರನ್ನು ಆಯ್ಕೆ ಮಾಡ್ತೇವೆ. ಪಂಚಾಯತ್ ಅಧ್ಯಕ್ಷರು, ಅವರನ್ನು ನಾವು ನೇರವಾಗಿ ಆಯ್ಕೆ ಮಾಡುವುದಲ್ಲ, ಈ ಪಂಚಾಯತ್ ಸದಸ್ಯರು ಸೇರಿಕೊಂಡು ಆಯ್ಕೆ ಮಾಡುವಂಥದ್ದು. ಇದೆಲ್ಲವೂ ಕೂಡ ಪರೋಕ್ಷ ಚುನಾವಣೆಗೆ ಉದಾಹರಣೆಗಳು. ಅಲ್ಲಿಯೂ ಕೂಡ ನೀವು ಹೆಚ್ಚಿನ ಉದಾಹರಣೆಗಳನ್ನು ಕಂಡುಕೊಂಡು ಪಟ್ಟಿಯನ್ನು ತುಂಬಿಸಬೇಕು. ಸರಿ, ಮುಂದೆ ನಾವು ಸರಳ ಬಹುಮತ ವ್ಯವಸ್ಥೆ ಮತ್ತು ಆನುಪಾತಿಕ ಪ್ರಾತಿನಿಧ್ಯ ವ್ಯವಸ್ಥೆಗಳ ಬಗ್ಗೆ ನೋಡುವ. ಏನು ಸರಳ ಬಹುಮತ ವ್ಯವಸ್ಥೆ ಅಂತ ಹೇಳಿದ್ರೆ, ಈ ಭಾರತದಲ್ಲಿ ಪ್ರತ್ಯಕ್ಷ ಚುನಾವಣೆ ನಡೆಯುವಂತಹ ಲೋಕಸಭೆ, ವಿಧಾನಸಭೆಗಳು ಮತ್ತು ಪಂಚಾಯತ್ ನಗರಾಡಳಿತ ಎಂಬಿವುಗಳಿಗೆ ನಾವು ಸರಳ ಬಹುಮತ ವ್ಯವಸ್ಥೆಯನ್ನು ಸ್ವೀಕರಿಸಿದ್ದೇವೆ. ಸರಳ ಬಹುಮತ ವ್ಯವಸ್ಥೆ ಅನ್ನೋದು ಬಹಳ ಸರಳ ಮತ್ತು ಸುಲಭದಲ್ಲಿ ಜಾರಿಗೊಳಿಸಬಹುದಾದಂತಹ ಒಂದು ಚುನಾವಣಾ ವಿಧಾನ. ಈ ಸರಳ ಬಹುಮತ ವ್ಯವಸ್ಥೆಗ ಎಂಬ ಸಂಪ್ರದಾಯಕ್ಕೆ ಅನುಸಾರವಾಗಿ ಮೊದಲು ಇಡೀ ದೇಶವನ್ನು ವಿವಿಧ ಮತದಾರ ಕ್ಷೇತ್ರಗಳಾಗಿ ವಿಂಗಡಿಸುತ್ತಾರೆ. ಎರಡನೇದಾಗಿ ಒಂದು ಮತದಾರ ಕ್ಷೇತ್ರದಲ್ಲಿ ಎಷ್ಟು ಮಂದಿ ಅಭ್ಯರ್ಥಿಗಳಿಗೆ ಬೇಕಿದ್ರೂ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು.
ಮೂರನೇದಾಗಿ ಹೀಗೆ ಸ್ಪರ್ಧಿಸಿದಂತಹ ಅಭ್ಯರ್ಥಿಗಳಲ್ಲಿ ಮತದಾನದ ಮೂಲಕ ಓರ್ವ ಪ್ರತಿನಿಧಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಈ ಪ್ರತಿನಿಧಿ ಹೇಗೆ ಆಯ್ಕೆ ಆಗುತ್ತಾನೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಬಾಕಿ ಉಳಿದ ಅಭ್ಯರ್ಥಿಗಳಿಗಿಂತ ಹೆಚ್ಚು ಮತ ಲಭಿಸುವ ಅಭ್ಯರ್ಥಿಯನ್ನು ನಾವು ಸಾಮಾನ್ಯವಾಗಿ ಪ್ರತಿನಿಧಿಯಾಗಿ ಆಯ್ಕೆ ಮಾಡುವುದು. ಇದು ಸರಳ ಬಹುಮತ ವ್ಯವಸ್ಥೆ ಅನ್ನೋದು. ಸರಳ ಬಹುಮತ ವ್ಯವಸ್ಥೆ ಅಂತ ಹೇಳಿದ್ರೆ, ಒಂದು ಮತದಾರ ಕ್ಷೇತ್ರದಲ್ಲಿ ಎಷ್ಟು ಮಂದಿಗೆ ಬೇಕಿದ್ದರೂ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಅವರಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಮತ ಲಭಿಸುವಂತ ಅಭ್ಯರ್ಥಿಗಳನ್ನು ಪ್ರತಿನಿಧಿಯಾಗಿ ಆಯ್ಕೆ ಮಾಡುವಂತ ವ್ಯವಸ್ಥೆಯಾಗಿದೆ. ಹೀಗೆ ಸರಳ ಬಹುಮತ ವ್ಯವಸ್ಥೆ ಅನ್ನೋದು ಪ್ರತ್ಯಕ್ಷವಾಗಿ ಚುನಾವಣೆ ನಡೆಯುವಂತಹ ಸಂಸ್ಥೆಗಳಲ್ಲಿ ಉಪಯೋಗಿಸಲಾಗುತ್ತದೆ. ಇನ್ನು ನಾವು ಆನುಪಾತಿಕ ಪ್ರಾತಿನಿಧ್ಯ ವ್ಯವಸ್ಥೆ ಎಂದರೇನು ಅಂತೇಳಿ ನೋಡುವ. ಭಾರತದಲ್ಲಿ ಪರೋಕ್ಷ ಚುನಾವಣಾ ರೀತಿಯನ್ನು ಉಪಯೋಗಿಸಿ ನಡೆಯುವಂತಹ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆ ಚುನಾವಣೆಗಳಲ್ಲಿ ನಾವು ಆನುಪಾತಿಕ ಪ್ರಾತಿನಿಧ್ಯ ವ್ಯವಸ್ಥೆಯನ್ನು ಉಪಯೋಗಿಸ್ತೇವೆ. ಈ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ ಸದಸ್ಯರನ್ನು ನಾವು ಜನರು ನೇರವಾಗಿ ಆಯ್ಕೆ ಮಾಡುವುದಲ್ಲ. ರಾಜ್ಯಸಭೆಯ ಸದಸ್ಯರುಗಳನ್ನು ಪ್ರತಿಯೊಂದು ಪ್ರಾಂತ್ಯಗಳಲ್ಲಿರುವಂತಹ ವಿಧಾನಸಭೆಯ ಸದಸ್ಯರುಗಳು ಸೇರಿಕೊಂಡು ಆಯ್ಕೆ ಮಾಡ್ತಾರೆ. ಲೋಕಸಭೆ ಸದಸ್ಯರನ್ನು ಜನರು ನೇರವಾಗಿ ಆಯ್ಕೆ ಮಾಡ್ತಾರೆ, ಆದರೆ ರಾಜ್ಯಸಭೆಯ ಸದಸ್ಯರನ್ನು ಪ್ರತಿಯೊಂದು ಪ್ರಾಂತ್ಯಗಳಲ್ಲಿರುವಂತಹ ಶಾಸನ ಸಭೆಯ ಸದಸ್ಯರು ಸೇರಿಕೊಂಡು ಆಯ್ಕೆ ಮಾಡ್ತಾರೆ. ಅಂದರೆ ಪ್ರತಿಯೊಂದು ರಾಜ್ಯಗಳಲ್ಲಿರುವಂತಹ ಶಾಸನ ಸಭೆಗಳಲ್ಲಿ ಅಥವಾ ವಿಧಾನಸಭೆಗಳಲ್ಲಿ ಪ್ರತಿಯೊಂದು ಪಕ್ಷಕ್ಕಿರುವಂತಹ ಸಂಖ್ಯಾಬಲಕ್ಕೆ ಅನುಪಾತಿಕವಾಗಿ ಅಲ್ಲಿ ರಾಜ್ಯಸಭೆಯ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ರಾಜ್ಯಸಭೆಗೆ ಹೇಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದು? ಪ್ರತಿಯೊಂದು ರಾಜ್ಯಗಳ ವಿಧಾನಸಭೆಗಳಲ್ಲಿ ಪ್ರತಿಯೊಂದು ಪಕ್ಷಕ್ಕೆ ಎಷ್ಟು ಸಂಖ್ಯೆ ಇದೆ ಅದಕ್ಕೆ ಅನುಪಾತಿಕವಾಗಿ ಸದಸ್ಯರನ್ನು ಆಯ್ಕೆ ಮಾಡಿ ರಾಜ್ಯಸಭೆಗೆ ಕಳುಹಿಸಬಹುದು. ಇದು ಆನುಪಾತಿಕ ಪ್ರಾತಿನಿಧ್ಯ ವ್ಯವಸ್ಥೆ ಅನ್ನುವುದು. ಹಾಗೆ ಸರಳ ಬಹುಮತ ವ್ಯವಸ್ಥೆ ಅನ್ನುವುದು ಪ್ರತ್ಯಕ್ಷ ಚುನಾವಣೆ ನಡೆಸುವಂತಹ ಸಂಸ್ಥೆಗಳಲ್ಲಿ ಆ ರೀತಿಯನ್ನು ನಾವು ಉಪಯೋಗಿಸ್ತೇವೆ. ಇನ್ನು ಪರೋಕ್ಷ ಚುನಾವಣೆ ನಡೆಯುವಂತಹ ಸಂಸ್ಥೆಗಳಲ್ಲಿ ಆನುಪಾತಿಕ ಪ್ರಾತಿನಿಧ್ಯ ವ್ಯವಸ್ಥೆಯನ್ನು ನಾವು ಸ್ವೀಕರಿಸಿದ್ದೇವೆ. ಮುಂದೆ ನಮಗೆ ವಿಧಾನಸಭಾ ಕ್ಷೇತ್ರಗಳು ಅಥವಾ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ನೋಡುವ. ಪಾಠಪುಸ್ತಕದಲ್ಲಿ ಕೇರಳದ ಲೋಕಸಭಾ ಕ್ಷೇತ್ರಗಳನ್ನು ಗುರುತಿಸಿರುವಂತಹ ಒಂದು ಚಿತ್ರ ಇದೆ. ಅದೇ ರೀತಿ ಕಾಸರಗೋಡಿನ ವಿಧಾನಸಭಾ ಕ್ಷೇತ್ರಗಳನ್ನು ಗುರುತಿಸಿರುವಂತಹ ಒಂದು ಚಿತ್ರ ಕೂಡ ಇದೆ. ಏನು ಈ ಲೋಕಸಭಾ ಕ್ಷೇತ್ರಗಳು ಮತ್ತು ವಿಧಾನಸಭಾ ಕ್ಷೇತ್ರಗಳು ಅಂದರೆ? ವಿಧಾನಸಭಾ ಕ್ಷೇತ್ರಗಳೆಂದರೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದಕ್ಕೋಸ್ಕರ ಪ್ರತಿಯೊಂದು ರಾಜ್ಯಗಳನ್ನು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಸಣ್ಣ ಸಣ್ಣ ಭೂಪ್ರದೇಶಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಈ ಭೂಪ್ರದೇಶಗಳನ್ನು ನಾವು ವಿಧಾನಸಭಾ ಕ್ಷೇತ್ರಗಳು ಎಂದು ಕರೀತೇವೆ. ಏನು ವಿಧಾನಸಭಾ ಕ್ಷೇತ್ರಗಳೆಂದರೆ? ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕೋಸ್ಕರ ಪ್ರತಿಯೊಂದು ರಾಜ್ಯಗಳನ್ನು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಸಣ್ಣ ಸಣ್ಣ ಭೂಪ್ರದೇಶಗಳನ್ನಾಗಿ ವಿಂಗಡಣೆ ಮಾಡುತ್ತಾರೆ. ಇದನ್ನು ನಾವು ವಿಧಾನಸಭಾ ಕ್ಷೇತ್ರಗಳು ಎಂದು ಕರೀತೇವೆ. ಈ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಜನಸಂಖ್ಯೆ ಅನ್ನೋದು ಸಾಮಾನ್ಯವಾಗಿ ಒಂದೇ ರೀತಿಯಾಗಿರುತ್ತದೆ. ಅಂದ್ರೆ ಜನಸಂಖ್ಯೆಗೆ ಹೊಂದಿಕೊಂಡು ಈ ರೀತಿ ಭೂಪ್ರದೇಶಗಳನ್ನು ವಿಂಗಡಣೆ ಮಾಡಲಾಗ್ತದೆ. ಅದೇ ರೀತಿ ನಿಮ್ಗೆ ಮೊದಲಿನ ಚಿತ್ರದಲ್ಲಿ ಕಾಣಬಹುದು, ಕಾಸರಗೋಡು ಜಿಲ್ಲೆಯನ್ನು ಎಷ್ಟು ವಿಧಾನಸಭಾ ಕ್ಷೇತ್ರಗಳಾಗಿ ಅಲ್ಲಿ ವಿಂಗಡಣೆ ಮಾಡಿದ್ದಾರೆ. ಒಂದು ವಿಧಾನಸಭಾ ಕ್ಷೇತ್ರದ ಹೆಸರು ಕೊಟ್ಟಿದ್ದಾರೆ. ಕಾಸರಗೋಡು ಜಿಲ್ಲೆಯನ್ನು 5 ವಿಧಾನಸಭಾ ಕ್ಷೇತ್ರಗಳನ್ನಾಗಿ ವಿಂಗಡಣೆ ಮಾಡಿದ್ದು ನಿಮಗೆ ಆ ಚಿತ್ರದ ಮೂಲಕ ತಿಳಿದುಕೊಳ್ಬಹುದು. ಇದೇ ರೀತಿ ನಮ್ಮ ಇಡೀ ಕೇರಳವನ್ನು ಜನಸಂಖ್ಯೆಗೆ ಹೊಂದಿಕೊಂಡು 140 ವಿಧಾನಸಭಾ ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇದೇ ರೀತಿ ಜನಸಂಖ್ಯೆಗೆ ಹೊಂದಿಕೊಂಡು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ವಿಂಗಡಣೆ ಮಾಡ್ತಾರೆ. ಲೋಕಸಭಾ ಚುನಾವಣೆಗೋಸ್ಕರ ನಮ್ಮ ದೇಶವನ್ನು 543 ಲೋಕಸಭಾ ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಲಾಗಿದೆ. ನಮ್ಮ ದೇಶದಲ್ಲಿ 543 ಲೋಕಸಭಾ ಕ್ಷೇತ್ರಗಳಿವೆ. ಕೇರಳದಲ್ಲಿ 20 ಲೋಕಸಭಾ ಕ್ಷೇತ್ರಗಳಿವೆ. ಈ ಲೋಕಸಭಾ ಕ್ಷೇತ್ರಗಳನ್ನು ಅದೇ ರೀತಿ ವಿಧಾನಸಭಾ ಕ್ಷೇತ್ರಗಳನ್ನು ಜನಸಂಖ್ಯೆಗೆ ಹೊಂದಿಕೊಂಡು ವಿಂಗಡಣೆ ಮಾಡಲಾಗುತ್ತದೆ. ಹಾಗೆ ನಮ್ಮ ಕೇರಳದಲ್ಲಿ 20 ಲೋಕಸಭಾ ಕ್ಷೇತ್ರಗಳು ಮತ್ತು 140 ವಿಧಾನಸಭಾ ಕ್ಷೇತ್ರಗಳಿವೆ. ಹಾಗಿದ್ರೆ ವಿಧಾನಸಭಾ ಕ್ಷೇತ್ರಗಳು ಮತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೇಗೆ ವಿಂಗಡಣೆ ಮಾಡಲಾಗುತ್ತದೆ ಅಂತೇಳಿ ನಮಗೆ ಈ ಮೂಲಕ ಅರ್ಥ ಮಾಡಿಕೊಳ್ಬಹುದು. ಇನ್ನು ನೀವು ಗಮನಿಸಿರಬಹುದು, ಕೆಲವು ಲೋಕಸಭೆ ಮತ್ತು ಕೆಲವು ವಿಧಾನಸಭಾ ಕ್ಷೇತ್ರಗಳನ್ನು ಮೀಸಲು ಕ್ಷೇತ್ರ ಅಂತೇಳಿ ಘೋಷಿಸುತ್ತಾರೆ. ಏನು ಮೀಸಲು ಕ್ಷೇತ್ರ ಅಂತ ಹೇಳಿದ್ರೆ,
ಕೆಲವು ಲೋಕಸಭಾ ಮತ್ತು ಕೆಲವು ವಿಧಾನಸಭಾ ಕ್ಷೇತ್ರಗಳು ಕೆಲವೊಂದು ಪ್ರತ್ಯೇಕ ವಿಭಾಗಗಳಿಗೆ ಮಾತ್ರ ಮೀಸಲಿಟ್ಟಿರ್ತಾರೆ. ಯಾಕೆ ಈ ರೀತಿ ಮೀಸಲಾತಿ ಕ್ಷೇತ್ರಗಳನ್ನು ನೀಡಲಾಗುತ್ತದೆ? ಯಾಕೆಂದ್ರೆ ನಮ್ಗೆ ಗೊತ್ತಿದೆ, ನಾವು ಸರಳ ಬಹುಮತ ವ್ಯವಸ್ಥೆಯನ್ನು ಸ್ವೀಕರಿಸಿರುವ ಕಾರಣ ಒಂದು ಕ್ಷೇತ್ರದಲ್ಲಿ ಎಷ್ಟು ಮಂದಿ ಅಭ್ಯರ್ಥಿಗಳಿಗೆ ಬೇಕಿದ್ರು ಸ್ಪರ್ಧಿಸಬಹುದು. ಅವರಲ್ಲಿ ಹೆಚ್ಚು ಬಹುಮತ ಸಿಕ್ಕಿದವರನ್ನು ನಾವು ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತೇವೆ. ಅಂದರೆ ಈ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ತುಂಬಾ ಪ್ರಬಲರಾದಂತಹ ವಿಭಾಗವು ಎಲ್ಲ ಕ್ಷೇತ್ರಗಳಲ್ಲಿ ಸುಲಭದಲ್ಲಿ ಜಯಗಳಿಸಲಿಕ್ಕೆ ಸಾಧ್ಯ ಇದೆ. ಆದರೆ ನಮಗೆ ಈ ಪ್ರಬಲ ವಿಭಾಗದವರ ಪ್ರತಿನಿಧಿಗಳು ಮಾತ್ರ ಸಾಕ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ. ಅಂದ್ರೆ ಸಮಾಜದಲ್ಲಿರುವಂತಹ ದುರ್ಬಲ ವಿಭಾಗಗಳ, ಅದೇ ರೀತಿ ದಬ್ಬಾಳಿಕೆಗೊಳಪಟ್ಟ ವಿಭಾಗಗಳ ಪ್ರತಿನಿಧಿಗಳು ಕೂಡ ನಮಗೆ ಈ ವಿಧಾನಸಭೆಗಳಲ್ಲಿ ಮತ್ತು ಲೋಕಸಭೆಯಲ್ಲಿ ಬೇಕು. ಅದಕ್ಕೋಸ್ಕರ ಈ ದಬ್ಬಾಳಿಕೆಗೊಳಪಟ್ಟ ಮತ್ತು ಹಿಂದುಳಿದ ವಿಭಾಗಗಳ ಪ್ರತಿನಿಧಿಗಳು ಕೂಡ ಲೋಕಸಭೆಗೆ ಮತ್ತು ವಿಧಾನಸಭೆಗೆ ಅವರ ಪ್ರಾತಿನಿಧ್ಯವನ್ನು ಖಚಿತಪಡಿಸುವುದಕ್ಕೋಸ್ಕರ ಮೀಸಲು ಕ್ಷೇತ್ರಗಳನ್ನು ನೀಡಿದ್ದಾರೆ. ಭಾರತ ಸಂವಿಧಾನ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಕೆಲವೊಂದು ಕ್ಷೇತ್ರಗಳನ್ನು ಮೀಸಲಿರಿಸಲಾಗಿದೆ. ಅಂದರೆ ಈ ರೀತಿ ಮೀಸಲಿರಿಸಿದಂತ ಕ್ಷೇತ್ರಗಳಲ್ಲಿ ಆಯಾ ವಿಭಾಗಕ್ಕೊಳಪಟ್ಟ ಅಭ್ಯರ್ಥಿಗಳಿಗೆ ಮಾತ್ರ ಸ್ಪರ್ಧೆ ಮಾಡಬಹುದು. ಬಾಕಿ ವಿಭಾಗಕ್ಕೆ ಅಲ್ಲಿ ಸ್ಪರ್ಧೆ ಮಾಡುವಂತ ಅವಕಾಶ ಇಲ್ಲ. ಹಾಗೆ ಆ ವಿಭಾಗಕ್ಕೊಳಪಟ್ಟ ಅಭ್ಯರ್ಥಿಗಳಿಗೆ ಮಾತ್ರ ಈ ಮೀಸಲು ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದಾದ್ರೂ ಮತದಾನ ಮಾಡುವಂತ ಹಕ್ಕು ಅನ್ನೋದು ಅಲ್ಲಿರುವಂತ ಎಲ್ಲ ಜನರಿಗೂ ಕೂಡ ಇರ್ತದೆ. ಈಗ ಲೋಕಸಭೆಯಲ್ಲಿ 84 ಮೀಸಲು ಕ್ಷೇತ್ರವನ್ನು ಪರಿಶಿಷ್ಟ ಜಾತಿಯವರಿಗೂ, 47 ಕ್ಷೇತ್ರಗಳನ್ನು ಲೋಕಸಭಾ ಕ್ಷೇತ್ರಗಳನ್ನು ಪರಿಶಿಷ್ಟ ವರ್ಗದವರಿಗೂ ಮೀಸಲಿರಿಸಲಾಗಿದೆ. ಇದು ಮೀಸಲು ಕ್ಷೇತ್ರ ಅನ್ನೋದು. ಮೀಸಲು ಕ್ಷೇತ್ರ ಯಾಕೆ ಬೇಕು? ಸಮಾಜದಲ್ಲಿ ದುರ್ಬಲ ವರ್ಗ ಮತ್ತು ದಬ್ಬಾಳಿಕೆಗೊಳಪಟ್ಟ ವಿಭಾಗಗಳ ಪ್ರತಿನಿಧಿಗಳು ಕೂಡ ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ಅವರ ಪ್ರಾತಿನಿಧ್ಯವನ್ನು ಖಚಿತಪಡಿಸಲಿಕ್ಕೋಸ್ಕರ ಮೀಸಲು ಕ್ಷೇತ್ರಗಳನ್ನು ನೀಡಲಾಗಿದೆ. ಸರಿ, ನಾವು ಮುಂದೆ ಸ್ವತಂತ್ರವೂ ನೀತಿಯುಕ್ತವಾದ ಚುನಾವಣೆ ನಡೆಸಲಿಕ್ಕೋಸ್ಕರ ಸಂವಿಧಾನದಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ನೋಡುವ. ಒಂದು ದೇಶದಲ್ಲಿ ಚುನಾವಣೆ ಅನ್ನುವುದು ಪಾರದರ್ಶಕವಾಗಿ ಮತ್ತು ನಿಷ್ಪಕ್ಷವಾಗಿ ನಡಿಬೇಕಿದ್ರೆ ಈ ಚುನಾವಣೆ ವ್ಯವಸ್ಥೆಗಳೆಲ್ಲವೂ ಕೂಡ ಸ್ವತಂತ್ರ ಮತ್ತು ನೀತಿಯುಕ್ತವಾಗಿರಬೇಕು. ಸ್ವತಂತ್ರ ಮತ್ತು ನೀತಿಯುಕ್ತವಾದ ಚುನಾವಣಾ ವ್ಯವಸ್ಥೆಗಳಿದ್ರೆ ಮಾತ್ರವೇ ಪ್ರತಿಯೊಂದು ದೇಶದಲ್ಲಿ, ಪ್ರತಿಯೊಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೂಡ ನಡೆಸುವಂತಹ ಚುನಾವಣೆ ಅನ್ನೋದು ಪಾರದರ್ಶಕವಾಗಿ ಮತ್ತು ನಿಷ್ಪಕ್ಷವಾಗಿ ಇರ್ಲಿಕ್ಕೆ ಸಾಧ್ಯ. ಹಾಗೆ ಸ್ವತಂತ್ರ ಮತ್ತು ನೀತಿಯುಕ್ತವಾದ ಚುನಾವಣೆ ನಡೆಸಲಿಕ್ಕೋಸ್ಕರ ಅನೇಕ ವ್ಯವಸ್ಥೆಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಪ್ರಧಾನವಾಗಿ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು, ಚುನಾವಣೆಯಲ್ಲಿ ಸ್ಪರ್ಧಿಸಲಿರುವ ಹಕ್ಕು ಮತ್ತು ಸ್ವತಂತ್ರವಾದ ಚುನಾವಣಾ ಆಯೋಗ. ಈ ವ್ಯವಸ್ಥೆಗಳೆಲ್ಲವೂ ಕೂಡ ಸಂವಿಧಾನದಲ್ಲಿ ಇರುವಂತದ್ದು ಸ್ವತಂತ್ರ ಮತ್ತು ನೀತಿಯುಕ್ತವಾದ ಒಂದು ಚುನಾವಣೆ ನಡೆಸಲಿಕ್ಕೋಸ್ಕರ. ಇನ್ನು ನಾವು ಒಂದೊಂದೇ ವಿಷಯವನ್ನು ಚರ್ಚಿಸ್ತಾ ಹೋಗುವ. ಮೊದಲಿಗೆ ನಾವು ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಇದರ ಬಗ್ಗೆ ಚರ್ಚಿಸುವ. ಪಾಠಪುಸ್ತಕದಲ್ಲಿ 1905ರಲ್ಲಿ ತಿರುವಾಂಕೂರು ಶ್ರೀಮೂಲಂ ಪ್ರಜಾಸಭೆಯ ಒಂದು ಚುನಾವಣೆಗೆ ಸಂಬಂಧಪಟ್ಟ ಪ್ರಕಟಣೆಯನ್ನು ಕಾಣಬಹುದು. ಅಲ್ಲಿ ಶ್ರೀಮೂಲಂ ಪ್ರಜಾಸಭಾ ಚುನಾವಣೆಯಲ್ಲಿ ಮತದಾನ ಹಕ್ಕಿಗೆ ಅರ್ಹರಾದವರು: 1. ವಾರ್ಷಿಕ ಭೂ ತೆರಿಗೆ 50 ರೂಪಾಯಿಗಿಂತ ಕಡಿಮೆಯಾಗದೆ ಪಾವತಿಸುವವರು. 2. ವಾರ್ಷಿಕ ಆದಾಯ 2000 ರೂಪಾಯಿಗಿಂತ ಕಡಿಮೆ ಇಲ್ಲದವರು. ಈ ಚುನಾವಣಾ ಪ್ರಕಟಣೆಯಿಂದ ಮತದಾನದ ಹಕ್ಕಿನ ಕುರಿತು ನಿಮಗೆ ಏನೆಲ್ಲ ವಿಷಯಗಳು ತಿಳ್ಕೊಳ್ಬಹುದು. ಅಲ್ಲಿ ಮೊದಲನೇದಾಗಿ ಹೇಳಿದ್ದಾರೆ, ಇಂತಿಷ್ಟು ರೂಪಾಯಿ ತೆರಿಗೆ ಕಟ್ಟುವವರಿಗೆ ಮಾತ್ರವೇ ಮತದಾನ ಮಾಡಬಹುದು. ಎರಡನೇದಾಗಿ ಇಂತಿಷ್ಟು ರೂಪಾಯಿ ಆದಾಯ ಇರುವವರಿಗೆ ಮಾತ್ರವೇ ಮತದಾನ ಮಾಡಬಹುದು. ಅಂದ್ರೆ ಇಷ್ಟು ಅರ್ಹತೆಗಳಿದ್ದವರು ಮಾತ್ರ 1905ರಲ್ಲಿ ಶ್ರೀಮೂಲ ಪ್ರಜಾಸಭೆಗೆ ಮತದಾನ ಮಾಡಬಹುದಿತ್ತು. ಆದರೆ ಇವತ್ತು ಕೂಡ ಈ ರೀತಿ ಮತದಾನ ಮಾಡಬೇಕಾದ್ರೆ ಏನಾದರೂ ಅರ್ಹತೆಗಳು ಪ್ರಜೆಗಳಿಗೆ ಬೇಕಾ? ಇವತ್ತು ಮತದಾನ ಮಾಡಲು ಒಂದು ಪ್ರಜೆಗೆ ಬೇಕಾದಂತ ಪ್ರಮುಖವಾದ ಅರ್ಹತೆ ಅಂತ ಹೇಳಿದ್ರೆ ಆತನಿಗೆ ಅಥವಾ ಅವಳಿಗೆ 18 ವರ್ಷ ಪೂರ್ತಿಯಾಗಿರಬೇಕು. ಅಂದ್ರೆ ಭಾರತದಲ್ಲಿ 18 ವರ್ಷ ಪೂರ್ತಿಯಾದ ಎಲ್ಲರಿಗೂ ಜಾತಿ, ಮತ, ವರ್ಗ, ಭಾಷೆ, ಲಿಂಗ, ಭೂಪ್ರದೇಶ ಎಂಬ ವ್ಯತ್ಯಾಸವಿಲ್ಲದೆ ಚುನಾವಣೆಯಲ್ಲಿ ಮತದಾನ ಮಾಡಬಹುದು. ಇದನ್ನೇ
ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಅನ್ನುವುದು. ಏನು ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಅಂದ್ರೆ ಜಾತಿ, ಮತ, ವರ್ಗ, ಲಿಂಗ, ಭಾಷೆ, ಭೂಪ್ರದೇಶ ಎಂಬ ವ್ಯತ್ಯಾಸವಿಲ್ಲದೆ 18 ವರ್ಷ ಪೂರ್ತಿಯಾದ ಎಲ್ಲಾ ಪೌರರಿಗೂ ಕೂಡ ಮತದಾನದಲ್ಲಿ ಭಾಗಿಯಾಗಲು ಇರುವಂತಹ ಅವಕಾಶವನ್ನೇ ನಾವು ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಎಂದು ಕರೆಯುವಂಥದ್ದು. ಹಾಗೆ 18 ವರ್ಷ ಪೂರ್ತಿಯಾದ ಎಲ್ಲರಿಗೂ ಕೂಡ ಭಾರತದಲ್ಲಿ ಮತದಾನದ ಹಕ್ಕಿದೆ. ಆದರೆ ಗಮನಿಸಬೇಕಾದ ಒಂದು ವಿಚಾರ ಅನ್ನೋದು 18 ವರ್ಷ ಆದರೂ ಅವರು ಮತದಾನ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರಬೇಕು. ಮತದಾನ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ್ರೆ ಮಾತ್ರವೇ ಅವರಿಗೆ ಮತದಾನದ ಹಕ್ಕಿರುವಂಥದ್ದು. ಮತದಾನ ಪಟ್ಟಿಯಲ್ಲಿ ಹೇಗೆ ಸೇರ್ಪಡೆಗೊಳಿಸಬಹುದು ಎಂದು ನಿಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ, ಒಮ್ಮೆ ಓದಿ ನೋಡಿ. ಒಬ್ಬನನ್ನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹೇಗೆ? ಒಂದನೇದಾಗಿ ನಿಶ್ಚಿತ ನಮೂನೆ 6ರಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಬೇಕು. 2 ಜನವರಿ 1ಕ್ಕೆ 18 ವರ್ಷ ಪೂರ್ತಿಯಾಗಬೇಕು. 3ನೇದಾಗಿ ಮತದಾರ ಕ್ಷೇತ್ರದಲ್ಲಿ ಅಂದ್ರೆ ಯಾವ ಮತದಾರ ಕ್ಷೇತ್ರದಲ್ಲಿ ಜೀವಿಸ್ತಾರೋ ಅಲ್ಲಿ ಕನಿಷ್ಠ 6 ತಿಂಗಳಿಂದ ವಾಸಿಸುತ್ತಿರುವವರಾಗಿರ್ಬೇಕು. ಈ 3 ಅರ್ಹತೆಗಳಿದ್ರೆ ಅವರನ್ನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಬಹುದು. ಹಾಗೆ 18 ವರ್ಷ ಪೂರ್ತಿಯಾದ ಎಲ್ಲರಿಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ಭಾರತದಲ್ಲಿ ಮತದಾನದಲ್ಲಿ ಭಾಗಿಯಾಗಬಹುದು. ಹಾಗೆ ಈ ಮತದಾನದ ಹಕ್ಕು ಎನ್ನುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೌರರ ಭಾಗವಹಿಸುವಿಕೆಯನ್ನು ಖಚಿತಗೊಳಿಸುವಂತಹ ಒಂದು ಅತ್ಯುತ್ತಮ ಮಾರ್ಗ ಎಂದು ಹೇಳಬಹುದು. ಅಂದ್ರೆ ಚುನಾವಣೆಯ ಮೂಲಕ ಜನರು ಆಡಳಿತದಲ್ಲಿ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೇರವಾಗಿ ಭಾಗಿಗಳಾಗುತ್ತಾರೆ. ಹಾಗಿದ್ರೆ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಎಂದರೇನು ಅಂತ ಹೇಳಿ ನೋಡಿದ್ದೇವೆ. ಸರಿ, ಹಾಗಿದ್ರೆ ಇವತ್ತಿನ ಭಾಗದಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಿರುವಂತಹ ಪ್ರಾಧಾನ್ಯ ಏನು, ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಚುನಾವಣೆ ನಡೆಯುತ್ತದೆ, ಪ್ರತ್ಯಕ್ಷ ಚುನಾವಣೆ ಎಂದರೇನು, ಅದೇ ರೀತಿ ಪರೋಕ್ಷ ಚುನಾವಣೆ ಎಂದರೇನು, ಯಾವುದೆಲ್ಲ ಪ್ರಾತಿನಿಧ್ಯ ಸಂಸ್ಥೆಗಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗಳು ನಡೆಯುತ್ತದೆ, ಅದೇ ರೀತಿ ಸರಳ ಮತ್ತು ಆನುಪಾತಿಕ ಪ್ರಾತಿನಿಧ್ಯ ವ್ಯವಸ್ಥೆ ಎಂದರೇನು ಅಂತ ಹೇಳಿ ನೋಡಿದ್ದೇವೆ. ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ನೋಡಿದ್ದೇವೆ, ಲೋಕಸಭಾ ಕ್ಷೇತ್ರಗಳ ಬಗ್ಗೆ ನೋಡಿದ್ದೇವೆ. ಈ ವಿಧಾನಸಭೆ ಲೋಕಸಭಾ ಕ್ಷೇತ್ರಗಳನ್ನು ಯಾವುದರ ಆಧಾರದಲ್ಲಿ ವಿಂಗಡಣೆ ಮಾಡುತ್ತಾರೆ ಅಂತ ನೋಡಿದ್ದೇವೆ. ಮೀಸಲು ಕ್ಷೇತ್ರಗಳನ್ನು ಯಾಕೆ ನೀಡುತ್ತಾರೆ, ಸಂವಿಧಾನದಲ್ಲಿ ಯಾಕೆ ನೀಡಲಾಗಿದೆ ಅಂತ ನೋಡಿದ್ದೇವೆ. ಕೊನೆಗೆ ನಾವು ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಎಂದರೇನು ಅಂತ ಹೇಳಿ ನೋಡಿದ್ದೇವೆ. ಇನ್ನು ಬಾಕಿ ಇರುವಂತಹ ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ಚರ್ಚಿಸುವ.